ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸಿಕೊಳ್ಳುತ್ತೇನೆ. ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಆಹ್ವಾನಿಸಿಕೊಳ್ಳುತ್ತೇನೆ. ಈ ದಿನದಲ್ಲಿ ಕೂಡ ಧ್ಯಾನಕ್ಕೆಂದು ಒಂದು ವಾಕ್ಯದ ಭಾಗವನ್ನು ನಾವು ತೆಗೆದುಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದಲ್ಲಿ ಕೆಲವೊಂದು ಕಾರ್ಯಗಳನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಈ 6ನೇ ಅಧ್ಯಾಯದಲ್ಲಿ ನೋಡಬೇಕಂದ್ರೆ ದೇವಾಲಯದ ಒಂದು ಪ್ರತಿಷ್ಠೆ. ದಾವೀದನು ದೇವರಿಗೊಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ಇಷ್ಟಪಡುತ್ತಾರೆ. ಆದರೆ ಸಾಲೋಮನನು ಆ ಆಲಯವನ್ನು ಅಲ್ಲಿ ಕಟ್ಟಿ ಪ್ರತಿಷ್ಠೆ ಮಾಡುತ್ತಾರೆ. ಅದು ಮಾತ್ರವಲ್ಲ, ದೇವರಿಗೆ ಎಲ್ಲ ಸರ್ವಾಂಗ ಹೋಮಗಳು, ದಹನ ಬಲಿಗಳು ಎಲ್ಲವನ್ನು ಅರ್ಪಿಸಿದ ಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ಸಾಲೋಮನನು ಕೈಗಳನ್ನು ಎತ್ತಿ ದೇವರ ಮುಂದೆ ಮೊಣಕಾಲೂರಿ ಅನೇಕ ಒಂದು ಪ್ರಾರ್ಥನಾ ವಿಜ್ಞಾಪನಾ ಮನವಿಗಳನ್ನು ಅಲ್ಲಿ ಕೊಡುತ್ತಾರೆ. ಏನಂತ ನೋಡುವಾಗ, ದೇವರಾದ ಕರ್ತನೆ, ಯಾವಾಗಲೂ ನಿನ್ನ ಕಣ್ಣುಗಳು ಈ ದೇವಾಲಯದ ಮೇಲೆ ಇರಲಿ ಎಂಬುದಾಗಿ. ಅದು ಮಾತ್ರವಲ್ಲ, ಅಲ್ಲಿ ಹೇಳುತ್ತಾರೆ, ಈ ದೇವಾಲಯದ ಮುಂದೆ ಯಾರೆಲ್ಲ ಬಂದು ಪ್ರಾರ್ಥಿಸುತ್ತಾರೋ ಅಂತ ಕೆಲವೊಂದು ವಾಕ್ಯಗಳನ್ನು 18ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ದೇವರು ನಿಜವಾಗಿ ಮನುಷ್ಯರೊಳಗೆ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತವಾದ ಆಕಾಶವು ನಿನ್ನ ನಿವಾಸನಕ್ಕೆ ಸಾಲದು. ಹೀಗಿರುವಲ್ಲಿ ನಾನು ಕಟ್ಟಿದ ಈ ಮಂದಿರವು ಹೇಗೆ ಸಾಕಾದಿತು. ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೆ ವಿಜ್ಞಾಪನೆಗೆ ಕಿವಿಗೊಡು. ನಿನ್ನನ್ನು ಪ್ರಾರ್ಥಿಸುತ್ತಿರುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು ಎಂಬುದಾಗಿ. ಹಲ್ಲೆಲೂಯ. ಆದ್ದರಿಂದ ಇಲ್ಲಿ ಸೊಲೊಮೋನನು ಏನು ಹೇಳ್ತಾರೆ ಅಂದರೆ, ನೀನು ಉನ್ನತನಾಗಿರುವಂಥ ದೇವರು, ನಿಮಗೆ ನಾವು ಯಾವ ಸ್ಥಳವನ್ನು ಕಟ್ಟುವುದಕ್ಕೆ ಸಾಧ್ಯ, ಆದರೂ ಕೂಡ ನೀನು ನಮ್ಮೊಳಗೆ ವಾಸಿಸಿ ನಮ್ಮ ಮಧ್ಯದಲ್ಲಿ ಇರುತ್ತಿ ಎಂಬುದಾಗಿ. ಅದರಿಂದ ಹೇಳ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳು ಅಂತ ಅನೇಕ ಭಾಗಗಳು ಅಲ್ಲಿ ಹೇಳಲ್ಪಡುತ್ತದೆ. ಅನೇಕ ವಿಧವಾದಂಥ ಕಾರ್ಯಗಳಿಗೆ ನಿನ್ನ ಆಲಯಕ್ಕೆ ಬರುವಾಗ ಅಲ್ಲಿ ಒಂದೊಂದು ಪಟ್ಟಿಯಾಗಿ ನೀವು ಈ 6ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನೀವು ಓದುವುದಾದರೆ ಅನೇಕ ಒಂದು ಪಟ್ಟಿಗಳನ್ನು ಕೊಡುತ್ತಾರೆ. ತನ್ನ ನೆರೆಯವನಿಗೆ ವಿರೋಧವಾಗಿ ಯಾರಾದರೂ ಪಾಪ ಮಾಡಿರೋದಾದರೆ, ಅವನಿಗೆ ಸಂಶಯ ಉಂಟಾದರೆ ನಿನ್ನ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ. ಮತ್ತು ಅವನು ಪಾಪ ಮಾಡಿ ಶತ್ರುಗಳಿಂದ ಅವನು ಇಕ್ಕಟ್ಟಿನಲ್ಲಿ ಇರುವುದಾದರೆ ನಿನ್ನ ಆಲಯದಲ್ಲಿ ಬಂದು ಅವನು ಪ್ರಾರ್ಥಿಸುವುದಾದರೆ ಅವನ ಪ್ರಾರ್ಥನೆಯನ್ನು ಕೇಳು ಅಂತ. ಅದೇ ರೀತಿಯಾಗಿ ಹೇಳುತ್ತದೆ, ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ ಮತ್ತು ಬಿಸಿ ಗಾಳಿ, ಬೂದಿ, ಮಿಡತೆ, ಚಿಟ್ಟೆ ಹುಳ ಮತ್ತು ಅನೇಕ ವ್ಯಾಧಿಯಿಂದ, ಬಾಧೆಯಿಂದ, ಮತ್ತು ಅದು ಮಾತ್ರವಲ್ಲ, ಅವನು ಪಾಪ ಮಾಡಿದ ನಿಮಿತ್ತವಾಗಿ ಅವನು ಅನ್ಯ ದೇಶಕ್ಕೆ ಹೋಗಿದ್ರು ಕೂಡ ಅಲ್ಲಿಂದ ಅವನು ಮೊರೆ ಇಡುವಾಗ ಅವನ ಪ್ರಾರ್ಥನೆಗಳನ್ನು ಕೇಳಿ ಎಂಬುದಾಗಿ ಅನೇಕ ಒಂದು ಲಿಸ್ಟನ್ನು ಸಾಲೋಮೋನನು ದೇವರ ಬಳಿಗೆ ಕೊಡುತ್ತಾರೆ. ಅದು ಮಾತ್ರ ಅಲ್ಲ, ಅಲ್ಲಿ ವಾಕ್ಯಗಳು ಹೇಳುತ್ತೆ, ಅನ್ಯ ಜನರು ಕೂಡ ನಿನ್ನ ಬಳಿಗೆ ಬಂದು ಈ ಆಲಯದ ಕಡೆಗೆ ಮುಖ ಮಾಡಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ದೇವರೇ ಅವರ ಪ್ರಾರ್ಥನೆಗಳನ್ನೆಲ್ಲ ಕೇಳು ಎಂಬುದಾಗಿ. ಆ ಕಾಲಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸಾಲೋಮೋನು ಮಾಡಿದಂಥ ಆ ಪ್ರಾರ್ಥನೆ ಇಂದು ಕೂಡ ಆ ಯೆರೂಸಲೇಮಿನಲ್ಲಿ ಹೋಗಿ ಪ್ರಾರ್ಥಿಸುವಾಗ ಇಂದು ಕೂಡ ಅನೇಕ ಅನ್ಯ ಜನರಾಗಿರಲಿ, ಕ್ರೈಸ್ತವರಾಗಿರಲಿ, ಯಾರಾಗಿದ್ರೂ ಕೂಡ ಅಲ್ಲಿ ಹೋಗಿ ಆ ಆಲಯದ ಕಡೆಗೆ ಮುಖ ಮಾಡಿ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ದೇವರು ಎಷ್ಟೋ ಅವರ ಪ್ರಾರ್ಥನೆಗಳನ್ನು ಕೇಳಿದ್ದಾರೆ ಎಂಬುದಾಗಿ ಅನೇಕರು ಸಾಕ್ಷಿ ಹಂಚಿಕೊಂಡಿದ್ದಾರೆ. ಇಂದು ಕೂಡ ಯೆಹೂದ್ಯರು ಹಗಲು ರಾತ್ರಿ ಆ ದೇವರ ಸನ್ನಿಧಾನ, ಆ ಸಾಲೋಮೋನ್ ಕಟ್ಟಿದಂಥ ಆ ಸ್ಥಳದಲ್ಲಿ ನಿಂತು ಎಲ್ಲ ಪ್ರಾರ್ಥನೆಯನ್ನು ಕೂಡ ಅವರು ಮಾಡಿಕೊಳ್ಳುತ್ತಿದ್ದಾರೆ. ಆ ಪ್ರಾರ್ಥನೆಯನ್ನು ದೇವರು ಕೇಳುತ್ತದೆ. ಅದೇ ರೀತಿಯಾಗಿ ನಾವು ದಾನಿಯೇಲನನ್ನು ನೋಡುತ್ತೇವೆ. ಪ್ರಾರ್ಥನೆ ಮಾಡಬಾರದು ಅಂತ ಹೇಳಿದ್ರು ಕೂಡ ಯೆರೂಸಲೇಮಿನ ದೇವಾಲಯದ ಕಡೆಗೆ ಅವನು ಕಿಟಕಿಗಳನ್ನು ತೆರೆದು ಅವನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. ನೆಹೆಮೀಯನು ಪ್ರಾರ್ಥನೆ ಮಾಡುತ್ತಾರೆ, ದೇವರೇ, ನಾವು ಈ ರೀತಿಯಾದಂಥ ಬಾಧೆ ಕಷ್ಟಗಳಲ್ಲಿ ಇದ್ದೇವೆ, ನಮ್ಮನ್ನು ರಕ್ಷಿಸು, ಬಿಡಿಸು ಎಂಬುದಾಗಿ ಬಾಧೆ ಪಟ್ಟು ಪ್ರಾರ್ಥಿಸುವಾಗ ದೇವರು ಅವರ ಎಲ್ಲ ಪರಿಸ್ಥಿತಿಗಳನ್ನು, ಇಕ್ಕಟ್ಟುಗಳನ್ನು ಎಲ್ಲದರಿಂದ ಕೂಡ ಅವರನ್ನು ಬಿಡಿಸಿ ರಕ್ಷಿಸಿದನ್ನು ನಾವು ನೋಡಿದ್ದೇವೆ. ಅದೇ ಯೇಸು ಕ್ರಿಸ್ತನೇ ಇಂದು ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಸಾಲೋಮೋನನು ಹೇಗೆ ಪ್ರಾರ್ಥನೆ ಮಾಡಿದ್ರು, ನಿನ್ನ ನಾಮವನ್ನು ಎತ್ತಿ ಪ್ರಾರ್ಥನೆ ಮಾಡುವಂಥ ಸ್ಥಳದಲ್ಲಿ ಅವರ ಪ್ರಾರ್ಥನೆಗೆ, ಅವರ ವಿಜ್ಞಾಪನೆಗಳಿಗೆ ನೀನು ಕಿವಿಕೊಡು ಎಂಬುದಾಗಿ ಹೇಳಿದರು. ಅದೇ ದೇವರು ಇಂದು ಕೂಡ ನೀವು ಕರ್ತನ ಮುಂದೆ ಮೊಣಕಾಲೂರಿ ಕೈಗಳನ್ನೆತ್ತಿ ಕರ್ತನ ಆಲಯದಲ್ಲಿ ಮತ್ತು ನೀವು ಎದ್ದು ಪ್ರಾರ್ಥಿಸುವಂಥ ಎಲ್ಲ ಸಮಯದಲ್ಲಿ ಕೂಡ
ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮ ಪ್ರಾರ್ಥನೆಗಳಿಗೆ ಕೇಳಿ ನಿಶ್ಚಯವಾಗಿ ದೇವರು ಸದುತ್ತರವನ್ನು ಕೊಡುವಂಥ ಒಳ್ಳೆಯ ದೇವರಾಗಿದ್ದಾರೆ. ಯಾಕಂದರೆ ವಾಕ್ಯ ಹೇಳ್ತದೆ, ಎಲ್ಲ ಸಮಯದಲ್ಲೂ ಎಲ್ಲ ಕಾಲಗಳಲ್ಲೂ ನನಗೆ ಮೊರೆ ಇಡಿರಿ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ಅದೇ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಾನು ಕೂಡ ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ಸೊಲೊಮೋನನು ಕರ್ತನೆ ಆಲಯವನ್ನು ಕಟ್ಟಿ, ಕರ್ತನೆ ಆ ಆಲಯವು ಪ್ರಾರ್ಥನಾ ಆಲಯವಾಗಿರಲಿ ಎಂಬುದಾಗಿ ಹೇಳಿ ಯಾರೆಲ್ಲ ಬಂದು ಇಲ್ಲಿ ಮೊರೆ ಇಡುತ್ತಾರೋ ಅವರ ಎಲ್ಲ ಮೊರೆಗಳನ್ನು ಲಾಲಿಸು, ಅವರೆಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಕೇಳೆಂಬುದಾಗಿ ಕೇಳಿದಂಥ ಆ ಪ್ರಾರ್ಥನೆ ಇಂದು ಕೂಡ ಯೆರೂಸಲೇಮಿನಲ್ಲಿ ನಡೀತಾ ಇದೆ ಸ್ವಾಮಿ. ಅದೇ ರೀತಿಯಾಗಿ ಮಕ್ಕಳು ಕೂಡ ಸ್ವಾಮಿ ದೇವಾಲಯದಲ್ಲಿ ಅವರ ಪ್ರಾರ್ಥನಾ ಸಮಯಗಳಲ್ಲಿ ಯಾವೆಲ್ಲ ಇಕ್ಕಟ್ಟು, ಬಾಧೆ, ರೋಗ, ವ್ಯಾಧಿ, ಸಮಸ್ಯೆಗಳು, ಹೋರಾಟಗಳ ಮಧ್ಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿಂತು ಕೂತು ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗಳು ನೆರವೇರಲಿ, ಅವರ ಪ್ರಾರ್ಥನೆಗಳು ಕೇಳಲ್ಪಡಲಿ ಸ್ವಾಮಿ. ಈ ಮಕ್ಕಳನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ನಿಶ್ಚಯವಾಗಿ ಕರ್ತನ ಸನ್ನಿಧಾನ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ